ಇನ್ನು ಎಲ್ಲ ಉಪಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಲೀಡರ್ಸ್ಗಳು ಏನೇನು ಮಾತಾಡಿದ್ದಾರೆ, ಏನು ಮಾತಾಡ್ತಾರ ಬರ್ರಿ, ಮಾತಾಡಿದ್ದಾರೆ. ಆಯ್ತು ಮಾತಾಡ್ಲಿ. ಈ ಎಲೆಕ್ಷನ್ ಎರಡೂ ಪಾರ್ಟಿಗಳು ಒಂದಾಗಿದ್ದವು. ಇಬ್ಬರ ಮೇಲೆ ಗೆದ್ದಿದ್ದೀವಿ ನಾವು. ಸುಳ್ಳುಗಳು ಹೇಳಿ ಅಪಪ್ರಚಾರ ಮಾಡಿದ್ರು ಕೂಡ ಗೆದ್ದಿದ್ದೀವಿ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯೋದ್ರಿಂದಲೇ ನಾವು ಗೆದ್ದಿರೋದು. ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಅಭಿವೃದ್ಧಿಗೆ ಎಲ್ಲ ಜಾತಿ ಧರ್ಮದ ಬಡವರು ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗೆಲುವು. ಜನರು ಭಾವನೆ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಆಗುದಿಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು. ಈ ರಾಜ್ಯದ ಮತದಾರರು ಸಂದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಆಡಳಿತಕ್ಕೆ ಇವತ್ತು ಜನ ಜಯವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಲೇವಡಿ ಮಾಡಿದ್ರಿ, ಇದು ರಾಜ್ಯದ ಜನತೆ ಸಹಿಸುವುದಿಲ್ಲ ಅನ್ನೋದನ್ನ ಹೇಳಿ. ಇಲ್ಲ, ಅವ್ರದ್ದು ಇನ್ನೂ ಪಾಪದ ಕೊಡ ತುಂಬಿಲ್ಲ. 90% ತುಂಬಿದೆ. ಇನ್ನೊಂದು 10% ತುಂಬಿದ ಮೇಲೆ ಕಾಂಗ್ರೆಸ್ ಅವನತಿಗೆ ಹೋಗ್ತದೆ. ಇದು DK ಗೆಲುವು ಅಲ್ಲ, ಸಿದ್ದರಾಮಯ್ಯನ ಗೆಲುವಲ್ಲ, ಕಾಂಚಾಣದ ಗೆಲುವು. ಶಿಗ್ಗಾವಿಯಲ್ಲೂ ಕೂಡ ಬೊಮ್ಮಾಯಿ ಅವರು ರಾಜ್ಯದ ಅಧ್ಯಕ್ಷನಾಗಿ ಸೋಲನ ಜವಾಬ್ದಾರಿಯನ್ನು ಹೊರಲೇಬೇಕಾಗ್ತದೆ, ಅದನ್ನು ಹೊರ್ತಾನೆ. ಈ ಚುನಾವಣೆಯ ಸೋಲು ನಾವೇನು ಹತಾಶರಾಗಿಲ್ಲ, ನಾವು ಇನ್ನೂ ಕೂಡ ಧೈರ್ಯವಾಗಿ ಮುನ್ನುಗ್ತೇವೆ. ಅತಿ ಶೀಘ್ರದಲ್ಲೇ ಲೋಕಾಯುಕ್ತರು ಸಿದ್ದರಾಮಯ್ಯನವರು ನಿರಪರಾಧಿ ಅಂತೇಳಿ ಕ್ಲೀನ್ ಚಿಟ್ ಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿ ಅನುಮಾನ ಬೇಡ. ಮೂಢ ಪ್ರಕರಣದಲ್ಲಿ ಉಪಚುನಾವಣೆಯಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಜೊತೆಗೆ ಜನ ಹೋಗೋದು ಸಹಜವಾದಂಥ ಪ್ರಕ್ರಿಯೆ ಆಗಿದೆ. ಅನುದಾನ ಇತ್ಯಾದಿ ಫಂಡಿಂಗ್ದಲ್ಲಿ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ಇದು ಸಾಮಾನ್ಯವಾಗಿರ್ತದೆ. 2019 ಈಚೆ ಏನು ಉಪಚುನಾವಣೆ ಅದು ಎಲ್ಲ ನಾವು ಕರ್ನಾಟಕದಲ್ಲಿ ಹೀನಾಯ ಸೋಲು ಕಾಣಲಿಕ್ಕೆ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಹಿರಿಯ ಮಗ ಕಾರಣ. ಇಲ್ಲಿ ನಾಯಕತ್ವದ ಬಗ್ಗೆ ಬಹಳಷ್ಟು ಕಾರ್ಯಕರ್ತರ ಆಕ್ರೋಶ ಇದೆ. ಗೌರವದ ಭಾವನೆ ಮತ್ತು ಬದುಕು ಮಹಾರಾಷ್ಟ್ರದಲ್ಲೂ ಅದೇ ಬದುಕಿನ ಮೇಲೆ ಹೋಗಿದ್ದಾರೆ ಅವರು. ಅವ್ರು ಯಾವ ಭಾವನೆಗೂ ಹೋಗಿಲ್ಲ ಹಂಗಾರೆ ಅಲ್ಲುವೆ. ಮತ್ತಲ್ಲಿ ಭಾವನೆಯೂ ಇತ್ತು. ಇನ್ನು ಉಪಚುನಾವಣೆಗಳಲ್ಲಿ ಸರ್ಕಾರದ ಪರವಾಗಿ ಹೋಗುವಂಥದ್ದು ಜೋಶಿಯವರು ಹೇಳಿದ್ದು ಸರಿ. ಅದು ಯಾಕಂದರೆ ಜನರಲಿ ಪೀಪಲ್ ಆ ಕಡೆಗೆ ಒಂಚೂರು ಇರ್ತಾರೆ, ಎಕ್ಸೆಪ್ಟ್ ಕೆಲವು ರೇರ್ ಎಕ್ಸೆಪ್ಷನ್ಸಲ್ಲಿ ಬಿಟ್ಟು. ನನ್ನ ಪ್ರಕಾರ ಮುನ್ನುಗ್ಗುತ್ತೇವೆ ಅಂತ ಅಧ್ಯಕ್ಷರು ಮುನ್ನುಗ್ಕೊಳ್ಳಿ, ಯಾವನು ಬೇಡ ಅಂತವನು ನಿಮ್ಮನ್ನು ಅಲ್ವಾ. ಪಾಪದ ಕೂಡ ತುಂಬಿಲ್ವಂತೆ. ಆಯಿತು, ನಾವು ಕಾಯ್ತೀವಿ, ನೀವು ಸ್ಪೂನಲ್ಲಿ ತುಂಬಿಸ್ತಾ ಇರಿ. ಇನ್ನು 10% ಅದು 10% ಸ್ಪೂನಲ್ಲಿ ತುಂಬಬೇಕಲ್ಲ, ಅಲ್ಲಿ ಹಿಡ್ಕೊಂಬಿಟ್ರೆ ಬೇಗ ತುಂಬತ್ತೆ. ಅಶೋಕು ಈಗ ಸ್ಪೂನಲ್ಲಿ ಗ್ಲಾಸಲ್ಲಿ ನೀರು ಹಿಡ್ಕೊಂಡು ಸ್ಪೂನಲ್ಲಿ ತುಂಬಬೇಕು. ಸರ್, ಈಗ DK ಶಿವಕುಮಾರ್ ಮಾತಾಡೋಕೆ ಒಂದು ವಿಚಾರ ಇತ್ತು. ಅಂದ್ರೆ ತಾವು ತಮ್ಮನ್ನ ಕ್ಲೈಮ್ ಮಾಡ್ಕೊಳ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಅವರನ್ನ ನೀವು ಮಾತಾಡಿದ್ರಿ, ಅವ್ರ ವಿರುದ್ಧ ಮಾತಾಡಿದ್ರಿ ಅಂತ. ಸಿದ್ದರಾಮಯ್ಯ ಮಾತಾಡಿದ್ದಕ್ಕೇನೆ ಈ ರೀತಿ ಜನ ತೀರ್ಪು ಕೊಟ್ಟಿದ್ದಾರೆ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಎಲ್ಲ ನೆಗೆಟಿವ್ ಪರ್ಸೆಪ್ಷನ್ ಪಾಸಿಟಿವ್ ಮಾಡುವಂತ ಪ್ರಯತ್ನ ಇದ್ದಂಗಿದೆ. ಅಗ್ರಿ, ಅದು ಅವರು ಟ್ಯಾಕ್ಟ್ಫುಲಿ ಅದನ್ನು ಮಾಡಿದ್ದಾರೆ. ಪೊಲಿಟಿಕಲಿ ಇಂಟೆಲಿಜೆಂಟ್ ಸ್ಟೇಟ್ಮೆಂಟ್ ಅದು. ಬಟ್ ಸಿದ್ದರಾಮಯ್ಯನವ್ರ ಮೇಲೆ ಮಾತಾಡಿದ್ದು ಎಫೆಕ್ಟ್ ಆಗಿರ್ಬೋದು, ನೀವು ಆಗಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅದನ್ನು ಟ್ಯಾಕ್ಟ್ಫುಲಿ ಮಾತಾಡಿದ್ದಾರೆ. ಈಗ ಎಲ್ಲರೂ ಮಾತಾಡುವಾಗ ಮೋದಿಯವರ ನೇತೃತ್ವದಲ್ಲಿ ಏನಲ್ವಾ ಫ್ಯೂಚರ್ ಪ್ಲಾನ್ ಏನಾದ್ರು ಇರ್ಬೋದಾ ಅಂತ. ಯಾರಿಗೆ? DK ಶಿವಕುಮಾರ್ ಅವರು. ನಂಗೆ ಗೊತ್ತಿಲ್ಲ, ಗೊತ್ತಾದ್ರೆ ಹೇಳ್ತೀನಿ. ಎಸ್. ಇನ್ನು ಆದಿವಾಸಿಗಳ ನಾಡು ಜಾರ್ಖಂಡ್ನಲ್ಲಿ JMM ನೇತೃತ್ವದ ಮೈತ್ರಿಕೂಟ ಮತ್ತೊಮ್ಮೆ ಗೆಲುವನ್ನ ನಗಾರಿ ಬಾರಿಸಿದೆ. ಇಲ್ಲಿ ವಲಸೆವಾದ ಇತರೆ ಸಮಸ್ಯೆಗಳನ್ನು ಪ್ರಸ್ತಾಪಿಸಿ ಚುನಾವಣೆ ಮಾಡಿದ ಬಿಜೆಪಿ ವಿರುದ್ಧ ಜನಾದೇಶ ಬಂದಿದೆ. ಮಾಜಿ ಸಿಎಂ ಚಂಪಾಯ್ ಸೊರೇನ್, ಹೇಮಂತ್ ಸೊರೇನ್ ಅತ್ತಿಗೆ ಸೀತಾ ಸೊರೇನ್ ಪಕ್ಷಾಂತರ ಬಿಜೆಪಿಗೆ ವರವಾಗಲಿಲ್ಲ. ಅಲ್ಲಿ NDA 56 ಬಂದಿದೆ, ಅದರಲ್ಲಿ ಹೈಯೆಸ್ಟ್ JMMಗೆ ಬಂದಿರೋದು. NDAಗೆ 24 ಬಂದಿದೆ, ಇತರೆ ಒಂದಿದೆ, ಡ್ಯಾಶ್ ಎಲ್ಲ ಆಗಿದೆ. ಇಲ್ಲಿ ಕಾರಣ ಹೀಗಿದ್ದಂಗಿದೆ. ಎಲ್ಲೆಲ್ಲಿ JMM ಸ್ಟ್ರಾಂಗ್ಲಿ ಪರ್ಫಾರ್ಮ್ ಮಾಡಿದೆ ಆ ಜಾಗಗಳಲ್ಲಿ ದೇರ್ ಅಪಿಯರ್ಸ್ ಟು ಬಿ ಎ ಪ್ರಾಬ್ಲಮ್ ಆಫ್ ಅಕ್ರಮ ವಲಸೆಗಾರರು ಹಾಗೂ ಕನ್ವರ್ಷನ್ ಇಶ್ಯೂ ಇದ್ದಂಗಿದೆ. ಬಟ್ ಇಲ್ಲಿ ಬಂಧನ ಆಗಿರಲಿಲ್ಲ ಅಂದ್ರೆ ಬೇರೆ ರೀತಿ ಆಗಿರ್ತಾ ಇತ್ತು. ಅದೊಂದು ಪಾಯಿಂಟಲ್ಲಿ ವರ್ಕ್ ಆಗಿರ್ಬೋದು. ಆಗಿದೆ, ನಾನು ಆಗಿಲ್ಲ ಅಂತ ಹೇಳಲ್ಲ. ಬಟ್ ಲಾರ್ಜ್ಲಿ ಭಾಳ ಕಡೆ ಅಕ್ರಮ ವಲಸಿಗರು ಡೆಮೋಗ್ರಫಿಗಳನ್ನೇ ಚೇಂಜ್ ಮಾಡಿಬಿಟ್ಟಂಗಿದೆ ಅಲ್ಲಿ. ಎರಡನೇದು, ಇಟ್ ಹ್ಯಾಸ್ ಸ್ಟಾರ್ಟೆಡ್ ಫ್ರಮ್ ವೆಸ್ಟ್ ಬೆಂಗಾಲ್ ಕಡೆಯಿಂದ ಬರ್ತಾ ಇರೋಂಗಿದೆ. ಅದು ಮಾಲ್ಡಾ ಇದೆಲ್ಲ ದಾಟ್ಕೊಂಡು ಬಂದದು ಜಾರ್ಖಂಡ್ಗೆ ಬಂದಂಗಿದೆ ಅಕ್ರಮ ವಲಸಿಗಾರರ ಆಟಗಳು. ಅದು ಮತ್ತು ಕನ್ವರ್ಷನ್ ಇನ್ ಟ್ರೈಬಲ್, ದಾಟ್ ಅಪಿಯರ್ಸ್ ಟು ಬಿ ಪ್ಲೇಯಿಂಗ್. ಇದು ಮುಂದೆ ಯಾವತ್ತೋ ಒಂದಿನ ನನಗೆ ಹೆಚ್ಚಿನ ಮಾಹಿತಿ ಸಿಕ್ಕತ್ತೆ, ಅದನ್ನು ಅವಾಗ ಮಾತಾಡೋಣ ಬೇಕಾರೆ. ಪೊಲಿಟಿಕಲ್ ಹೇಳಾದ್ರೆ ಲೋಕಲ್ ಲೀಡರ್ಶಿಪ್ ಬಿಜೆಪಿಗೆ ಒಂದು ಸ್ವಲ್ಪ ಕೊರತೆ ಇದೆ. ದಟ್ಸ್ ಟ್ರೂ. ಪ್ಲಸ್ ಅವ್ರು ಹೇಳ್ದಂಗೆ ಬಂಧನ ಆಗಿರೋದು ಇದು ಎಲ್ಲ ವರ್ಕ್ ಆಗಿರುತ್ತೆ, ನಾನು ಆಗಿಲ್ಲ ಅಂತ ಹೇಳಲಿಲ್ಲ. ಪ್ರಿಯಾಂಕಾ ಗಾಂಧಿ ವಾದ್ರಾ ಗೆದ್ದಿದ್ದಾರೆ. 4 ಲಕ್ಷ ಚಿಲ್ಲರೆ ಓಟಲ್ಲೇನೋ ಗೆದ್ಕೊಂಡಿದ್ದಾರೆ ಅವರು ವಯನಾಡಿನಲ್ಲಿ. ಗೆಲ್ಲಲ್ಲ ಅಂತ ಯಾರಿಗಾರು ಡೌಟ್ ಇತ್ತ ಈ ಪ್ರಪಂಚದಲ್ಲಿ? ಅಲ್ವಾ? ಇಲ್ಲ. ಸರಿ, BJPಯ ನವ್ಯಾ ಹರಿದಾಸ್ 2ನೇ ಸ್ಥಾನ, ಕ್ರಮವಾಗಿ CPI ಅಭ್ಯರ್ಥಿ ಸತ್ಯನ್ ಮುಖೇರಿ 2ನೇದು, ನವ್ಯಾ ಹರಿದಾಸ್ 3ನೇ ಸ್ಥಾನಕ್ಕೆ
ಹೋಗಿದ್ದಾರೆ. ಅದರಲ್ಲೂ ಏನು ಆಶ್ಚರ್ಯ ಇಲ್ಲ. ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ, ಪ್ರಿಯಾಂಕಾ ವಾದ್ರಾ ಹೇಳಿದ್ದಾರೆ, ನಿನಗಿಂತ ಇನ್ನು ಹೆಚ್ಚು ಧೈರ್ಯವಂತನನ್ನು ನಾನು ನೋಡಿಲ್ಲ ಅಂತ ರಾಹುಲ್ ಗಾಂಧಿಗೆ ಅವ್ರ ಬ್ರದರ್ಗೆ ಹೇಳಿದ್ದಾರೆ. ಫೇರ್ ಅದು. ರಾಹುಲ್ ಅವರ ಲೀಡ್ನೇ ಇವರು ಬ್ರೇಕ್ ಮಾಡಿದ್ದಾರೆ. ಹೌದಲ್ಲ, ಭಾಳ ಒಳ್ಳೇದಾಯ್ತು. ಹಂಗಾರೆ ನೆಕ್ಸ್ಟ್ ಕಾಂಗ್ರೆಸ್ನವ್ರಿಗೆ ಈಕೆ ಕಡೆ ಹೋಗ್ಬೇಕಾ ನಿಮ್ಮ ಪ್ರಕಾರ? ಹಾಂ, ಎಸ್. ಇನ್ನು ದೇಶದ ವಿವಿಧ ರಾಜ್ಯಗಳಲ್ಲಿ 48 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತು. ಅದರ ಫಲಿತಾಂಶವೂ ಕೂಡ ಬಂತು. 25ರಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಗೆದ್ದರೆ ಉಳಿದ ಸ್ಥಾನಗಳು ವಿಪಕ್ಷಗಳ ಪಾಲಾಗಿವೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮತ್ತೊಮ್ಮೆ ಪಾರಮ್ಯವನ್ನು ಮೆರೆದಿದೆ. 9ರ ಪೈಕಿಯಲ್ಲಿ 7 ಬಿಜೆಪಿ ಕೂಡ. EVM ಬಗ್ಗೆ ಅವರು ಹೇಳಿಬಿಟ್ಟಿದ್ದಾರೆ ಅಖಿಲೇಶ್ ಯಾದವ್, ಇದು ಬೋಗಸ್ಸು ಮತ್ತು ಹಣದ ಪ್ರಭಾವ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಹಣದ ಪ್ರಭಾವ ಅವ್ರು ಗೆದ್ರೆ ಮಾತ್ರ ಇವಿಎಂ ಚೆನ್ನಾಗಿದೆ, ಬೇರೆದವ್ರು ಗೆದ್ರೆ ಮಾತ್ರ ಇವಿಎಂ ಕೆಟ್ಟಾಗಿದೆ. ಕರೆಕ್ಟ್, ಯು ಆರ್ ಎಕ್ಸಾಕ್ಟ್ಲಿ ರೈಟ್, ಪರ್ಫೆಕ್ಟ್ ಆಗಿ ಹೇಳ್ಬಿಟ್ರಿ ನೀವು. ಅಲ್ಲಿ DCM ಅಜಿತ್ ಪವಾರ್ ಮಹಾರಾಷ್ಟ್ರದ ಬಾರಾಮತಿನಲ್ಲಿ 1 ಲಕ್ಷಕ್ಕೂ ಅಧಿಕ ಮತದಿಂದ ಗೆದ್ದಿದ್ದಾರೆ. ಈ ಚುನಾವಣೆಯಲ್ಲಿ ತಂದೆಗೆ ಸೋತಿದ್ದಾರೆ, ಮಗಳು ಗೆದ್ದಿದ್ದಾರೆ. ಅದು ಮೋಸ್ಟ್ಲಿ ನವಾಬ್ ಮಲ್ಲಿಕ್ ಆ್ಯಂಡ್ ಮಗಳಿರಬೇಕು, ಸಾನಿಯಾ ಮಲ್ಲಿಕ್ ಏನೋ ಆ ಥರ ಏನೋ ಅವ್ರದ್ದು ಇರಬೇಕು ಅದು ಮೋಸ್ಟ್ಲಿ. ಎಕ್ಸಾಕ್ಟ್ಲಿ ಅದೇ ಬಂತು ಅನಿಸುತ್ತೆ. NCPಯ ನವಾಬ್ ಮಲ್ಲಿಕ್ ಸೋತಿದ್ದಾರೆ. ಅನುಶಕ್ತಿ ನಗರದ ನವಾಬ್ ಪುತ್ರಿ ಸನಾ ಗೆದ್ದಿರೋದು. ಶರದ್ ಪವಾರ್ ಬಣದಿಂದ ಸ್ಪರ್ಧೆ ಮಾಡಿದ್ದ ನಟಿ ಸ್ವರಾ ಭಾಸ್ಕರ್ ಪತಿ ಫಹಾದ್ ವಿರುದ್ಧ ಅವ್ರು ಗೆದ್ದಿರೋದು. ಯಾರು? ಈ ಸನಾ ಮಲ್ಲಿಕ್. ಈ ಮೇಡಮ್ಮು ಲೆಫ್ಟಿಸ್ಟು ಸ್ವರಾ ಭಾಸ್ಕರ್, ಅದೇ ಆ್ಯಕ್ಟ್ರೆಸ್ ತಾನೆ? ಓಕೆ, ಆಲ್ ರೈಟ್. ಇನ್ನು ಮುಂದಕ್ಕೆ ಸಣ್ಣ ಸುದ್ದಿಗಳನ್ನು ನೋಡೋದಾದರೆ, ವಕ್ಫ್ ಕಾನೂನು ತೆಗೆದಾಕೋದಕ್ಕೆ ನೀವು ಸಹಾಯ ಮಾಡಿ ಅಂತ ರಾಜ್ಯಪಾಲರ ಬಳಿಗೆ ಒಂದಷ್ಟು ಶ್ರೀಗಳ ನಿಯೋಗ ಸಂತರೆಲ್ಲ ಹೋಗಿ ಭೇಟಿ ಮಾಡಿದ್ದಾರೆ. ಮುಂದೇನಾಗುತ್ತೋ ಗೊತ್ತಿಲ್ಲ. MLC ಯತೀಂದ್ರನ ವಿರುದ್ಧ ನ್ಯಾಯಾಂಗ ನಿಂದನೆ ದಾವೆ ಹೂಡೋದಕ್ಕೆ ಯಾರೋ ವಕೀಲರು AG ಮೊರೆ ಹೋಗಿದ್ದರು. ಡಿಸೆಂಬರ್ 5ಕ್ಕೆ ಅದರ ವಿಚಾರಣೆ ಎಲ್ಲ ಇದೆ ಅದು ಅಂತ ಕಾಣುತ್ತೆ. ಮುಖ್ಯಮಂತ್ರಿಗಳದ್ದು CM ಸಲ್ಲಿಸಿದ ಮೇಲ್ಮನವಿನಲ್ಲಿ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಟ್ರಂಪ್ಗೆ ಹಶ್ಮನಿ ಕೇಸಲ್ಲಿ ಒಂದಷ್ಟು ರಿಲೀಫ್ ಸಿಕ್ಕಿದೆ. ಅಲ್ಲಿ ಜಡ್ಜು ನಾನು ತಕ್ಷಣಕ್ಕೆ ಯಾವ ಜಡ್ಜ್ಮೆಂಟು ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಟೆಸ್ಟ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾನ 104 ರನ್ಗೆ ಭಾರತ ಆಲ್ಔಟ್ ಮಾಡಿಬಿಟ್ಟಿದೆ. ಅಲ್ಲೂ ಮಹಾರಾಷ್ಟ್ರ ಟೇಪೆ ಆಗಿದೆಯಲ್ಲಪ್ಪ. ಓಕೆ, ಆಲ್ ರೈಟ್, ಎಸ್. ಪ್ರಮುಖವಾಗಿ ಇದೊಂದು ರಿಸಲ್ಟ್ ನೋಡಿದ ಕಡೆಯದಾಗಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಎಲ್ಲಾ ಸ್ಟೇಟ್ಗಳಲ್ಲೂ ಕೂಡ ಒಂದ್ ರೀತಿಯಲ್ಲಿ 3rd ಪ್ಲೇಸ್ 4th ಪ್ಲೇಸ್ ಈ ತರ ಹೋಗ್ತಾ ಇದೆ. ಇದು ಏನನ್ನ ಇದು ಮಾಡ್ಬೋದು ಸರ್? ಏನಿಲ್ಲ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಬಿಟ್ಕೊಟ್ಬಿಟ್ಟಿದೆ. SP ಹೇಳ್ದಂಗೆ ಡ್ಯಾನ್ಸ್ ಮಾಡತ್ತಷ್ಟೇ. ಬಿಹಾರದಲ್ಲಿ ಅವ್ರಿಗೆ ಶಕ್ತಿ ಇಲ್ಲ. ಮಹಾರಾಷ್ಟ್ರದಲ್ಲಿ ಅವರು ಈಗ 2ನೇ ಸ್ಥಾನದಲ್ಲಿದ್ದಾರೆ, ಬಟ್ ಟೆಕ್ನಿಕಲಿ 3 ಇತ್ತದು. ಇರಲಿ, ಇಟ್ಸ್ ಆಲ್ ರೈಟ್. ತಮಿಳ್ನಾಡಲ್ಲಿ ಇಲ್ಲ, ಏನಾಗುತ್ತೋ ಅದಾಗಲೇಬೇಕು ಅವ್ರಿಗೆ. ತೆಲಂಗಾಣಲ್ಲಿ ಇದ್ದಾರೆ, ಆಂಧ್ರಲ್ಲಿ ಇಲ್ಲ ಎಗೈನ್. ಹೀಗಾಗಿ ಭಾಳ ಇದು ಹಳೆಯ ಸಮಸ್ಯೆ. ಇದನ್ನು ಇವತ್ತಿನ ಸಮಸ್ಯೆ ಅಲ್ಲ, ಮಹಾರಾಷ್ಟ್ರ ಚುನಾವಣೆಯಿಂದ ಬಂದಿರೋ ಸಮಸ್ಯೆ ಅಲ್ಲ ಇದು. ಇದನ್ನು ಅವರು ಸರಿಪಡಿಸ್ಕೊಳ್ಳೋಕ್ಕಾದ್ರೆ ಬೇರೆ ಕರ್ನಾಟಕ ನೋಡಿ, ಪ್ರೈಮರಿ ಪಾರ್ಟಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಇದೆ. ಮತ್ತು ಅದನ್ನು ಜಾರಿಗೆ ತರುವ ಶಕ್ತಿ ಸಾಮರ್ಥ್ಯದ ತಳಮಟ್ಟದ ನಾಯಕರು ಮತ್ತು ಕಾರ್ಯಕರ್ತರಿದ್ದಾರೆ. ಮತ್ತು ಅದಕ್ಕೆ ಪೂರಕವಾಗಿ ಬೇಕಾಗಿದ್ದ ವ್ಯವಸ್ಥೆ ಮತ್ತು ಮೆಷಿನರಿ ಇದೆ. ಬೇರೆ ರಾಜ್ಯಗಳಲ್ಲಿ ಅದೆಲ್ಲ ಸತ್ತೋಗಿದೆ. ಹಾಗಾಗಿ ಅವ್ರು ಎಷ್ಟು ಮಾಡಿದ್ರೂ ಅದು ಅಷ್ಟೇ. ಸರ್, ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತಾ 3 ಉಪಚುನಾವಣೆಯಿಂದ? ತಕ್ಷಣಕ್ಕೇನೂ ಆಗಲಿಕ್ಕಿಲ್ಲ. ಯಾಕಂದರೆ ಅದರಿಂದ ದೊಡ್ಡ ಪರಿಣಾಮ ಆಗಬೇಕಾದಂಥದ್ದೇನೂ ಅಲ್ಲ. ಅದು ಒಂದಷ್ಟು ಇರುಸು ಮುರುಸು ಇರುತ್ತೆ, ಬೇಸರ ಇರುತ್ತೆ, ದುಃಖ ಇರುತ್ತೆ, ಸಂಕಟ ಇರುತ್ತೆ, ಅವರವರ ಅನುಭವಗಳಿಗೆ ತಕ್ಕಂತೆ. ಬಟ್ ಟಕ್ಕಂತ ಏನೋ ಅದು ಪರಿಣಾಮ ಬೀರ್ಬಿಡುತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಬಟ್ ಬೀರಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ಕುಮಾರಸ್ವಾಮಿ ಅವ್ರಿಗೆ ಹಂಗೆ ಅನ್ನಿಸ್ಬಿಟ್ಟು ನಾವು ಹೋಗ್ಬಿಡ್ತೀನಿ. ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗೆ ಹೋಗಬೇಕು? ಟು ವೇರ್? ಹಾಗಾಗಿ ಆ ಆಪ್ಷನ್ ಥರ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಲೆಟಸ್ ಸಿ ಅದನ್ನು ಎಲ್ಲಿಗೆ. ಇನ್ನು BJP ಅವರು ಇವಾಗ ಕಿತ್ತಾಕ್ಬಿಟ್ಟಿವ್ರು, ನಮ್ಮ ಪಡೆ ನಾವು ನಿಮ್ಮಿಂದ ಒಬ್ಬರೇ ಇದ್ಬಿಡೋಣ ಅಂತಾರೆ. ಆ ಪರಿಸ್ಥಿತಿಯಲ್ಲಿ ಅವರೂ ಇಲ್ಲ. ಹಾಗಾಗಿ ತಕ್ಷಣಕ್ಕೆ ಪರಿಣಾಮ ಬೀರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಮುಂದೆ ಬರೋ ದೆಹಲಿ ಕೇರಳ ಚುನಾವಣೆ ಮೇಲೆ ಇದು ಏನಾದರೂ ಪರಿಣಾಮ ಬೀರಬಹುದಾ ಸರ್? ಕೇರಳ ಮೇಲೆ ಬೀಳಲಿಕ್ಕೆ BJPಗೆ ಆ ಶಕ್ತಿ ಇಲ್ಲ ಅಲ್ಲಿ. ಬಟ್ ಅಲ್ಲಿ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು. ಕಾಂಗ್ರೆಸ್ ಆ್ಯಕ್ಚುಲಿ ಈಸ್ ಇನ್ ಎ ಬೆಟರ್ ಪೊಸಿಷನ್ ಇನ್ ಕೇರಳ ದ್ಯಾನ್ ಬೇರೆ ಯಾವುದೇ ಕಡೆಯಿಂದ. ಅಲ್ಲಿ ಕಮ್ಯುನಿಸ್ಟರದ್ದು ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ಪರಿಸ್ಥಿತಿ ಚೆನ್ನಾಗಿದೆ. ದಿಲ್ಲಿ ಮೇಲೆ ಪರಿಣಾಮವನ್ನು ಬೀರಬಹುದು. ನಾನು ಬೀರಲ್ಲ ಅಂತ ಹೇಳಲಿಕ್ಕಾಗಲ್ಲ ಸದ್ಯಕ್ಕೆ. ಬಟ್ ಆಪ್ ಪಾರ್ಟಿ ಏನಪ್ಪ ಅಂತಂದರೆ, BJP ಏನೇನು ಲಾಗ ಹಾಕತ್ತೆ ಅದರದ್ದು ಡಬಲ್ ಲಾಗ ಹಾಕತ್ತೆ ಆ ಪಾರ್ಟಿ. ಕಾಂಗ್ರೆಸ್ ಟೈಪ್ ಅಲ್ಲ, ಹಂಗಲ್ಲ. ಅವರು ಇವ್ರು 1 ಲಾಗ ಹಾಕೋರು 2 ಹಾಕ್ತೀವಿ ಅಂತಾರೆ ಅವರು. ಹಾಗಾಗಿ ಆಪ್ ವಿಲ್ ಗಿವ್ ಎ ಗುಡ್ ಫೈಟ್ ಅನ್ಸುತ್ತೆ. ಬಟ್ ಪರಿಣಾಮ ಒಂದಷ್ಟು ಆಗಬಹುದು. ಹೊಸ ಸ್ಪಿರಿಟಲ್ಲಿ ಬರುತ್ತೆ BJP ಅಲ್ಲಿಗೆ.
ಎಗೈನ್ ಅಲ್ಲಿ ಮತ್ತೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ ಗ್ಯಾರಂಟಿಗಳೇನಾದ್ರು ಕ್ಯಾರಿ ಆಗ್ಬೋದಾ ಅಥವಾ ಇರೋಷ್ಟಕ್ಕೆ ಸಾಕು ಅನ್ನೋ ಲೆವೆಲ್? ಗ್ಯಾರಂಟಿಗಳು ನನ್ನ ಪ್ರಕಾರ ದೇಶವ್ಯಾಪಿ ಏಕರೂಪ ನಾಗರಿಕ ಸಂಹಿತೆ ರೀತಿ ಜಾರಿಗೆ ಬರಬಹುದು. ಅನಿವಾರ್ಯತೆ ಸೃಷ್ಟಿ ಮಾಡುತ್ತೆ. ಎಕ್ಸಾಕ್ಟ್ಲಿ, ವೆಲ್ ಪ್ರೂವನ್ ಮಾಡೆಲ್ ಆದಾಗ ಅದು ಬಂದ್ಬಿಡ್ಬೋದು ಜಾರಿಗೆ, ಅದು ಹೇಳಕ್ ಬರಲ್ಲ ಇನ್ನು. ಬಟ್ ಆ ರಾಜ್ಯಗಳು ಅವರವರ ಆರ್ಥಿಕ ಶಕ್ತಿಯ ಮೇಲೆ ಸಿಕ್ಕಾಕೋತಾರೆ. ಲೈಕ್ ಜಾರ್ಖಂಡ್ ಸಿಗಾಕೊಳ್ಳತ್ತೀಗ, ಅವರು ಅನೌನ್ಸ್ ಮಾಡಿದ್ದಾರೆ ಇದೇ ಗ್ಯಾರಂಟಿಗಳನ್ನ, 250 ಯೂನಿಟ್ ಅವ್ರು ಸಿಗಾಕೋತಾರೆ. ಬಟ್ ಅವ್ರಿಗೆ ಒಂದೇ ಒಂದು ಏನಂದ್ರೆ ಮೈನಿಂಗ್ ಅಲ್ಲಿ ರಾಯಲ್ಟಿ ಒಂದಷ್ಟು ದುಡ್ಡು ಅಡಿಷನಲ್ ಬರ್ತಾ ಇದೆ, ಹಂಗಾಗಿ ಏನಾದ್ರು ಬಚಾವ್ ಆಗ್ಬೋದೇನೋ ಅವ್ರು ನಂಗೆ ಗೊತ್ತಿಲ್ಲ. ಬಟ್ ಅವರು ಸಿಗಾಕೋತಾರೆ. ಪಂಜಾಬ್ ಸಿಗಾಕೊಂಡಿದೆ, ದಿಲ್ಲಿ ಸಿಗಾಕೊಳ್ಳುತ್ತೆ, ಇವತ್ತಲ್ಲ ನಾಳೆ ಸಿಗಾಕೊಳ್ಳುತ್ತೆ, ಅದು ಎಲ್ಲಿಗೂ ಹೋಗೋಕ್ಕಾಗಲ್ಲ ಅದು. ಹಾಗಾಗಿ ಅವರವರ ಆರ್ಥಿಕ ಶಕ್ತಿಯ ಮೇಲೆ ಅದು ಓವರ್ ಆಲ್ ಡೆವಲಪ್ಮೆಂಟ್ ಮೇಲೆ ಹೊಡ್ತಾ ಆಗಲ್ವ ಸರ್? ಪ್ರತಿ ರಾಜ್ಯಗಳು ಇದೇ ಸಮಸ್ಯೆಗೆ ಬಂದಾಗ ಓವರ್ ಆಲ್ ಡೆವಲಪ್ಮೆಂಟ್ ಮೇಲೆ ಹೊಡ್ತಲ್ವ ಸರ್? ಸ್ಟೇಟ್ ವಿಚಾರದಲ್ಲೂ ಅದೇ ಸಮಸ್ಯೆ ಹೊಡೆಯುತ್ತೆ, ಹೊಡಿಲ್ದೇ ಬೇಕಲ್ಲ. ಬಟ್ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಚಿಂತೆ ಮಾಡಕ್ಕಲ್ಲ ನಾವಿಲ್ಲಿರೋದು. ಹಾಂ, ವ್ಯಾಲಿಡಿಟಿ ಅದು ಒಂದು 5 ವರ್ಷ 10 ವರ್ಷ ಹಂಗಾದ್ಮೇಲೆ ಮತ್ತೆ ಸ್ಟಾಪ್ ಆಗ್ಲೇಬೇಕಲ್ಲ ಸರ್? ಗ್ಯಾರಂಟಿ ವ್ಯಾಲಿಡಿಟಿ ಒಂದ್ಸರ್ ನೋಡಿದ್ಮೇಲೆ ಹೊಡೆದ ತಿಂದ್ಮೇಲೆ ಮತ್ತೆ ಅದು ಸ್ಟಾಪ್ ಆಗ್ಲೇಬೇಕಲ್ಲ ಸರ್? ಇನ್ನು ಒಂದು 5 ವರ್ಷ ಹೊಸ ಮಾಡೆಲ್ಗಳು ಬರ್ಬೋದು, ಬೇರೆ ಬೇರೆ ತರದ್ದು. ಸ್ಟಾಪ್ ಮಾಡೋದು ಸುಲಭ ಇದ್ದಂಗಿಲ್ಲ ಸರ್. ಸ್ಟಾಪ್ ಮಾಡ್ತೀನಿ ಅನ್ನೋ ಸುಲಭ ಇದ್ದಂಗೆ, ಸುಲಭ ಅಲ್ಲ ಅದನ್ನು ಸ್ಟಾಪ್ ಮಾಡೋದು, ಯಾರಿಗೂ ಆಗಲ್ಲ. ಬಟ್ ಯಾವ್ಯಾವ ಕಡಿ ಇಡ್ತಾರೆ ಗೊತ್ತಿಲ್ಲ. ಇದು ಇವತ್ತಿನ ಬಿಗ್ ಬುಲೆಟಿನ್. 3 ಸಹೋದ್ಯೋಗಿಗಳಿಗೆ ಥ್ಯಾಂಕ್ ಯು, ಎಲ್ಲರೂ ನಿಮಗೂ ಥ್ಯಾಂಕ್ ಯು. ಇದರೊಂದಿಗೆ ನಾವು ಇವತ್ತು ನಿರ್ಗಮಿಸ್ತಾ ಇದ್ದೀವಿ, ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್ ಮತ್ತು ಶುಭರಾತ್ರಿ. ವಿಶೇಷ ಕಾರ್ಯಕ್ರಮ ಈಗ ಪ್ರಸಾರ ಆಗುತ್ತೆ.